ನಮಸ್ತೆ ವೀಕ್ಷಕರೇ, ಇದು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 594ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಚಾನಲಿನ ಮೋಟಿವೇಶನ್ ಅನ್ನೋದನ್ನು ಮರಿಲೇಬೇಡಿ. ಸಂಗೀತಾಗೆ ಜ್ಞಾನ ಬಂದಿರುತ್ತೆ, ಕೋಮಾಯಿಂದ ಹೊರಗೆ ಬಂದಿರ್ತಾಳೆ. ಈ ವಿಷಯ ಕೇಳಿದಂತಹ ಅವಳ ಮನೆಯವರು, ಅಂದರೆ ಅವಳ ಮಗ ಅಜಿತ ಆಗಿರ್ಬೋದು, ಗಂಡ ಆಗಿರ್ಬೋದು, ಅಥವಾ ಅವಳ ತಮ್ಮ ಶ್ರವಣ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲರೂ ಓಡಿ ಬರ್ತಾರೆ. ಎಲ್ಲರೂ ಓಡಿ ಬಂದು ಆಸ್ಪತ್ರೆಯಲ್ಲಿ ಧಾವಿಸಿರ್ತಾರೆ. ಬಂದು ಫುಲ್ ಎಲ್ಲರೂ ಗಾಬರಿಯಲ್ಲಿ ಬಂದು ಇದು ಮಾಡ್ತಿರ್ತಾರೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಾಗಿರುತ್ತೆ, ನಮ್ಮ ಸತ್ಯ ಆ ಮನೆ ಕೆಲಸ ಮಾಡಿದಂಥವಳನ್ನ, ಅಂದರೆ ಯಾರು ಪ್ರಸಾದ ಮಾಡಿದ್ರು ಅವಳ ಮನೆ ಕೆಲಸದವ್ರು ಇರ್ತಾರಲ್ಲ, ಅವಳನ್ನ ಕರೆಸಿ, ಇವಾಗ ನೀನು ನಮ್ಮೊಟ್ಟಿಗೆ ದೇವಸ್ಥಾನಕ್ಕೆ ಬರೋದು ಬೇಡ, ಆಸ್ಪತ್ರೆಗೆ ಬರೋದು ಬೇಡ, ಬೇಗ ಮನೆಗೆ ಹೋಗು, ಅಲ್ಲಿ ನಾನು ನಿನಗೇನೋ ಹೇಳ್ತೀನಿ, ಆ ಪ್ಲ್ಯಾನನ್ನು ನೀನು ಮಾಡಬೇಕು ಅಂತ ಹೇಳಿ ಅವನದೇನೋ ಸೀಕ್ರೆಟ್ ಪ್ಲ್ಯಾನ್ ಇರುತ್ತೆ, ಅದನ್ನು ಅವನು ಹೇಳ್ಕೊಟ್ಬಿಟ್ಟು ಕಳಿಸ್ತಾನೆ. ಅದಾದಮೇಲೆ ಮನೆ ಕೆಲಸದವಳು ಕೂಡ ಸರಿ ಸರ್ ಆಯಿತು ಅಂತ ಹೇಳಿ ನಮ್ಮ ಸತ್ಯ ಹೇಳಿದ ಮಾತನ್ನ ಕೇಳಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ. ಅದಾದಮೇಲೆ ಏನಾಗುತ್ತೆ, ಸತ್ಯ ಕೂಡ ಹಾಸ್ಪಿಟ್ಲಿಗೆ ಬರ್ತಾರೆ. ಪ್ರತಿಯೊಬ್ಬರು ಬಂದು ಎಲ್ಲರೂ ನಮ್ಮ ಸಂಗೀತನ ನೋಡ್ತಾ ನಿಂತಿರ್ತಾರೆ. ಯಾಕಂದರೆ ಸಂಗೀತ ಅವ್ರು ಅವಾಗ್ತಾನೆ ಹುಷಾರಾಗ್ತಿರ್ತಾರೆ. ಅಂದರೆ ಅವ್ರು ಇನ್ನೂ ಕೋಮಾಯಿಂದ ಹೊರಗೆ ಬಂದಿರ್ತಾರೆ, ಬಟ್ ಅನ್ಕಾನ್ಷಿಯಸ್ ಆಗಿರ್ತಾರೆ. ಸೊ ಹಾಗಾಗಿ ಅವ್ರು ಮನಗಿರ್ತಾರೆ. ಅದಾದಮೇಲೆ ಅವ್ರಿಗೆ ಹಸ್ಬೆಂಡ್ ಬಂದು ಕೂಗ್ತಾರೆ, ಸಂಗೀತ ಇದೇಳು ಅಂತ. ಅದಾದಮೇಲೆ ಶ್ರವಣ್ ಕೂಡ ಅಕ್ಕ ಅಂತಾರೆ. ಆವಾಗ ಪಕ್ಕದಲ್ಲಿದ್ದಂತಹ ಡಾಕ್ಟರ್ ಏನು ಮಾಡ್ತಾರೆ, ಸುಮ್ಮನಿರಿ ಏನಕ್ಕೆ ಮಾತಾಡ್ತಿದ್ದೀರಾ, ಹಾಗೆಲ್ಲ ಡಿಸ್ಟರ್ಬ್ ಮಾಡಬೇಡಿ ಪೇಷಂಟಿಗೆ ಅಂತ ಹೇಳ್ತಾರೆ. ಅದಾದಮೇಲೆ ಶ್ರವಣ ಹೇಳ್ತಾರೆ, ಸದ್ಯ ಅಕ್ಕ ಹೆಂಗೋ ಹುಷಾರಾದಲ್ಲ ಅಷ್ಟೇ ಸಾಕು ಅಂತ. ಅದನ್ನು ಕೇಳಿದಂತಹ ನಚ್ಚಿ ಏನಂತ ಹೇಳ್ತಾನೆ, ನಿಜ ಮಾವ, ಏನಾಯ್ತಂತಂದರೆ ಅಮ್ಮ ಇವಾಗ ಕೋಮಾಯಿಂದ ಹೊರಗೆ ಬಂದಿದ್ದಾರೆ, ಅವ್ರು ಏನೂ ಇಲ್ಲ, ಹುಷಾರಾಗಿದ್ದಾರೆ. ಆದರೆ ಚೇತರಿಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ದಿನ ಟೈಮ್ ಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ, ಎಲ್ಲ ಹುಷಾರಾಗ್ತಾರೆ, ಎಲ್ಲ ಸರಿಯಾಗಿದೆ, ತಲೆ ಕೆಡಿಸ್ಕೊಳ್ಳೋದೇನಿಲ್ಲ ಅಂತ. ಹಾಗಂದಿದ ತಕ್ಷಣವೇ ಫುಲ್ ಮನೆಯವ್ರಿಗೆಲ್ರಿಗೂ ಖುಷಿಯಾಗುತ್ತೆ. ಅಜಿತ ಅಳೋಕ್ಕೆ ಶುರು ಮಾಡ್ತಾನೆ. ಅದಾದಮೇಲೆ ನಮ್ಮ ಭೂಮಿ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡಿರ್ತಾಳೆ. ಶ್ರವಣ ಇವ್ರಿಗೆಲ್ಲ ಇದಾಗಿರುತ್ತೆ. ಆದರೆ ನಮ್ಮ ದೇವಯಾನಿ ಆಗಿರ್ಬೋದು, ಹಾಗೆ ಅವರು ಕರ್ಕೊಂಬಂದಿರುವಂಥ ಅಶ್ವಿನಿ ಆಗಿರ್ಬೋದು, ಇವರಿಗೆಲ್ಲ ಅದನ್ನ ಕೇಳಿದ್ರೇ ಒಂಥರ ಅನಿಸ್ತಿರುತ್ತೆ, ಏನು ಈ ಥರ ಅವಳು ಹೆಂಗೆ ಹುಷಾರಾಗ್ಬಿಟ್ಲು, ಕೋಮದಲ್ಲಿದ್ದವಳು ಎದೋಳಲ್ಲ ಅಂದ್ಕೊಂಡಿದ್ವಲ್ಲ ಅಂತ ಏನೇನೋ ಯೋಚನೆ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಏನಾಗುತ್ತೆ, ಅಜಿತ ಸಡನ್ನಾಗಿ ಅವ್ರ ತಾಯಿ ಕೈನ ನೋಡ್ತಾನೆ. ಅಂದರೆ ಸಂಗೀತ ಅವರು ಅಷ್ಟೊತ್ತವರೆಗೂ ಭೂಮಿ ಕೈನೇ ಹಿಡ್ಕೊಂಡಿರ್ತಾರೆ. ಇದನ್ನು ನೋಡಿದಂತಹ ಅಜಿತನಿಗೆ ಸಖತ್ ಕೋಪ ಬಂದುಬಿಡುತ್ತೆ. ಇವಳಕ್ಕೆ ಮತ್ತೆ ಬಂದು ಇವಳೇನಿಕೆ ಕೈ ಹಿಡ್ಕೊಂಡಿದ್ದಾಳೆ ಅಂತ ಹೇಳಿ ಹಿಂಗೆ ಕೈನ ಬಿಚ್ಚಿಸ್ಬಿಟ್ಟು ತಳ್ಳಕ್ಕೆ ಅಂತ ಹೋಗ್ತಾರೆ. ಆದರೆ ಸಂಗೀತ ಅವರು ಭೂಮಿ ಕೈನ ತುಂಬ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾರೆ. ಅದನ್ನು ನೋಡಿ ಅಜಿತ್ನಿಗೆ ಸ್ವಲ್ಪ ಶಾಕ್ ಆಗುತ್ತೆ, ಏನು ಕೈ ಈ ಥರ ಹಿಡ್ಕೊಂಡ್ರಲ್ಲ ಮತ್ತೆ ಅಂತ ಹೇಳಿ ಇಬ್ಬರು ಕೂಡ ಶಾಕಲ್ಲಿ ನಮ್ಮ ಸಂಗೀತದ ಕಡೆನೇ ನೋಡೋಕ್ಕೆ ಶುರು ಮಾಡ್ತಾರೆ. ಅದಾದ ಮೇಲೆ ನಮ್ಮ ಸಂಗೀತ ಅವರು ಕಣ್ಣನ್ನು ನಿಧಾನಕ್ಕೆ ಬಿಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಸ್ವಲ್ಪನೇ ಕೈ ಕೂಡ ಹಿಂಗೆ ಅದರೋದಕ್ಕೆ ಶುರು ಮಾಡ್ತಾರೆ. ಇದನ್ನು ನೋಡಿ ಮನೆಯವ್ರಿಗಂತೂ ಫುಲ್ ಖುಷಿ ಆಗಿಬಿಡುತ್ತೆ. ಅಜಿತ ಅಂತೂ ಜೋರಾಗಿ ಅಳೋಕ್ಕೆ ಶುರು ಮಾಡಿಬಿಡ್ತಾನೆ ಖುಷೀಲಿ. ಶ್ರವಣ ಅವ್ರು ನಗ್ತಿರ್ತಾರೆ. ನಮ್ಮ ಸತ್ಯ ಕೂಡ ಫುಲ್ ಖುಷಿಲಿ ಇರ್ತಾನೆ. ನಮ್ಮ ಸಂಗೀತ ಅವ್ರ ಹಸ್ಬೆಂಡ್ ಕೂಡ ಅಷ್ಟೇ ಫುಲ್ ಖುಷಿ ಆಗಿಬಿಡ್ತಾರೆ. ಆದರೆ ಈ ಕಡೆ ಒಂದು ಕಡೆ ನಮ್ಮ ದೇವಯಾನಿ ಆಗಿರ್ಬೋದು, ಅವಳ ಮಗಳಾಗಿರ್ಬೋದು ಅಂಜು, ಅದ್ರ ಜೊತೆಗೆ ಅಶ್ವಿನಿ, ಇವರೆಲ್ರಿಗೂ ಫುಲ್ ಗಾಬರಿ ಆಗಿಬಿಡುತ್ತೆ. ಏನು ನಡೀತಿದೆ, ಒಂದು ನಿಮಿಷ ಅದು ಹೆಂಗೆ ಇವಳು ಮತ್ತೆ ಎದ್ಬಿಟ್ಲು ಅಂತ. ಎಲ್ಲರೂ ಒಂಥರ ಖುಷಿಲಿದ್ರೆ, ಇವ್ರು 3 ಜನ ಮಾತ್ರ ಒಂಥರ ಇರ್ತಾರೆ. ಅದಾದಮೇಲೆ ನಿಧಾನವಾಗಿ ಭೂಮಿನ ಸೈಡಿಗೆ ಕಳಿಸ್ಬಿಟ್ಟು ಅಜಿತ ಹತ್ರಕ್ಕೆ ಬರ್ತಾನೆ. ಹತ್ರಕ್ಕೆ ಬಂದು ಅಮ್ಮ ಅಂತ ಬಂದಿದ ತಕ್ಷಣ ಅವರು ಕಣ್ಣನ್ನು ಬಿಟ್ಬಿಟ್ಟು ನಿಧಾನಕ್ಕೆ ನಮ್ಮ ಅಜಿತನ ಹಣೆಗೆ ಮುತ್ತನ್ನ ಕೊಡ್ತಾರೆ. ಅದನ್ನು ನೋಡಿಕೊಂಡು ಎಲ್ಲರೂ ಒಂದು ನಿಮಿಷ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ. ಯಾಕಂತ ಅಂದರೆ ಅಜಿತ ಕೂಡ ಅದೇ ಥರದ ಕೆಲಸ ಮಾಡಿರ್ತಾನೆ. ಭಿಕ್ಷೆ ಬೇಡಿರೋದಾಗಿರ್ಬೋದು, ಕಷ್ಟಪಟ್ಟಿರೋದಾಗಿರ್ಬೋದು, ಉಪವಾಸದಿಂದ ಅವನು ವ್ರತ ಮಾಡಿದ್ದಾಗಿರ್ಬೋದು, ಇದೆಲ್ಲ ಕೂಡ ತುಂಬ ಮ್ಯಾಟ್ರ್ ಆಗಿರುತ್ತೆ ಅಲ್ಲಿ. ಇದೆಲ್ಲ ಸಂಗೀತ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಮನೆಯವ್ರಿಗೆಲ್ರಿಗೂ ಗೊತ್ತಿದ್ದರಿಂದಾಗಿ ಅವನೇ ಉಳಿಸ್ಕೊಂಡ ಅನ್ನೋ ಒಂದು ಯೋಚನೆ ಅಥವಾ ಪರ್ಸೆಪ್ಷನ್ ಎಲ್ರಿಗೂ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಮನೆಯವರೆಲ್ಲರೂ ಮಾತಾಡ್ಸೋಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ನಮ್ಮ ಅಜಿತ ಮಾತಾಡಿಸಿದ್ದಾಗತ್ತೆ. ಅದಾದಮೇಲೆ ಅವ್ರ ತಂದೆ ಮಾತಾಡಿಸ್ತಾರೆ, ಶ್ರವಣ ಅವ್ರು ಮಾತಾಡಿಸ್ತಾರೆ. ಕೊನೆಗೆ ದೇವಯಾನಿಗೂ ಬೇರೆ ಆಪ್ಷನ್ ಇಲ್ಲದೆ ಅವಳು ಮಾತಾಡಿಸ್ತಾಳೆ, ಅಂಜು ಕೂಡ ಮಾತಾಡಿಸ್ತಾಳೆ. ಅದಾದಮೇಲೆ ನಚ್ಚಿ ಬಂದು ಮದರ್ ಇಂಡಿಯಾ ಅಂತ ಹೇಳಿ ಪಕ್ಕದಲ್ಲಿ ಕೂತ್ಕೊತಾನೆ. ಅದಾದಮೇಲೆ ಅವ್ರಿಗೆ ಸಂಗೀತ ಅವ್ರು ಕೇಳ್ತಾರೆ, ನೀನು ಯಾವಾಗಲೂ ಬಂದೆ ಫಾರಿನಿಂದ ಅಂತ. ಆವಾಗ ನಚ್ಚಿ ಹೇಳ್ತಾನೆ, ಅಣ್ಣ ಮಾವ ಹಿಂಗೆ ಫೋನ್ ಮಾಡಿದ್ರು ನಿಂಗೆ ಹುಷಾರಿಲ್ಲ ಅಂತ ಕೇಳ್ಕೊಂಡು ಇಮಿಡಿಯೇಟಾಗಿ ಬಂದುಬಿಟ್ಟೆ ಅಂತ. ಅದಾದಮೇಲೆ ಅವ್ರ ಮಗಳು ಕೂಡ ಹೇಳ್ತಾರೆ, ಅಮ್ಮ ನಾನು ಕೂಡ ಟೂರ್ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲೇ ಉಳ್ಕೊಬಿಟ್ಟೆ ಅಮ್ಮ, ನನಗೆಲ್ಲೂ ಹೋಗಬೇಕು ಅಂತಲೇ ಅನಿಸ್ಲಿಲ್ಲ, ನಿನಗೆ ಹಿಂಗೆ ಆಗಿದೆ ಅಂತ ಕೇಳಿ ಅಂತ ಅಂದಿದ ತಕ್ಷಣ ಪಾಪ ಅವ್ರ ತಾಯಿಗೂ ಬೇಜಾರಾಗುತ್ತೆ. ಅದಾದಮೇಲೆ ಇನ್ನೊಂದು ಕಡೆ ಏನಾಗುತ್ತೆ, ಸತ್ಯ ಮನಸ್ಸಲ್ಲಿ ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಜಸ್ಟು ಕಾಂಟ್ರಾಕ್ಟ್ ಮದುವೆ ಅಂತ ಗೊತ್ತಾಗಿದ್ದನ್ನು ಬರೀ ಕೇಳಿಸ್ಕೊಂಡು ಆ ಪೇಪರ್ ನೋಡಿದ್ದಕ್ಕೇ ಇವರು ಈ ಥರ ಕೋಮಾಕ್ಕೆ ಹೋಗ್ಬಿಟ್ರು. ಈ ವಿಷಯ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಏನು ಮಾಡ್ತಾರೆ, ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈಗ ಯಾರಾದರೂ ಪ್ರಶ್ನೆ ಕೇಳಿ ಏನಾಯಿತು ನಿಮಗೆ, ಯಾಕೆ ಹೋದ್ರಿ ಅಂತ ಕೇಳಿದ ತಕ್ಷಣವೇ ಎಲ್ಲರೂ ಭೂಮಿ ಹೆಸರು ಹೇಳ್ತಾರೆ. ಭೂಮಿಯ ಹೆಸರು ಹೇಳಿದ ತಕ್ಷಣವೇ ಭೂಮಿನ ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಆಗುತ್ತೆ, ಭೂಮಿನ ಹೇಗಾದರೂ ಮಾಡಿ ಇಲ್ಲೇ ಉಳಿಸ್ಕೋಬೇಕು, ಹೇಗಾದರೂ ಉಳಿಸ್ಕೋಬೇಕಲ್ಲ ಅಂಥೇಳಿ ಸತ್ಯ ಆಗಲೇ ಪ್ಲ್ಯಾನ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ಅದಾದಮೇಲೆ ದೇವ್ರ ಕಡೆ ಕೈ ಮುಗಿತಾ ಹೇಗಾದರೂ ಮಾಡಿ ನನ್ನ ಅಜಿತ್ನ ಸಂಸಾರನ ನೀನೇ ಉಳಿಸ್ಬೇಕು ದೇವರೇ, ಹೇಗಾದರೂ ಮಾಡಿ ನೀನೇ ಉಳಿಸ್ಬೇಕು ಅಂತ ಹೇಳಿ ಅವನು ಕೂಡ ಮನಸಲ್ಲೇ ಕೇಳ್ಕೊಳ್ಳೋಕೆ ಶುರು ಮಾಡ್ತಾನೆ. ಅದಾದ ಮೇಲೆ ಅಪೇಕ್ಷೆ ಏನು ಮಾಡ್ತಾಳೆ, ಹತ್ರಕ್ಕೆ ಬಂದು ಅಮ್ಮ ಏನಾಯಿತು ಗೊತ್ತಾ ಅಮ್ಮ, ನೀವು ಹಿಂಗಾಗಿದ್ರೆ ಅಂತ ಕೇಳಿ ನಮ್ಮ ಅಜಿತ ಭಿಕ್ಷೆ ಹರಕೆ ತೀರಿಸ್ತಾ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಸಂಗೀತ ಅವ್ರು ಕನ್ಫ್ಯೂಸ್ ಆಗುತ್ತೆ, ಏನು ಹಂಗಂದರೆ ನಂಗೆ ಗೊತ್ತಿಲ್ವಲ್ಲ ಅಂತ ಕೇಳ್ತಾರೆ ಅವರು. ಹಂಗೆ ಕೇಳಿದ ತಕ್ಷಣವೇ ನಮ್ಮ ದೇವಯಾನಿ ಅವ್ರು ಇರ್ತಾರಲ್ಲ ಅವ್ರು ಹೇಳೋಕ್ಕೆ ಶುರು ಮಾಡ್ತಾರೆ, ಏನಿಲ್ಲ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ಭಿಕ್ಷುಕರ ಸಾಲಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡಬೇಕು, ಅದು ಬಂದಿದ್ದ ದುಡ್ಡಲ್ಲಿ ಪ್ರಸಾದ ಮಾಡಿ ಅದನ್ನು ಎಲ್ರಿಗೂ ಹಂಚಬೇಕು, ಈ ಥರ ಮಾಡಿ ನಾವು ಯಾರಿಗೆ ಕೇಳ್ಕೊತಿರ್ತೀವಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಅವ್ರಿಗೆ ಒಳ್ಳೇದಾಗ್ಬಿಡುತ್ತೆ ಅಂತ. ಹಂಗೆ ಅಂದಿದ ತಕ್ಷಣವೇ ಪಾಪ ಸಂಗೀತ ಅವ್ರ ಕಣ್ಣಲ್ಲಿ ಜೋರಾಗಿ ನೀರು ಬರೋಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದರೆ ಅವ್ರ ಮಗನ ರಾಜನ್ ಥರ ಬೆಳೆಸಿರ್ತಾರೆ, ಅವನು ಹೋಗಿ ಭಿಕ್ಷೆ ಬೇಡಿ ಈ ಥರ ಎಲ್ಲ ಮಾಡ್ದ ಅಂತ ಕೇಳಿ ಪಾಪ ಫುಲ್ ಶಾಕ್ ಆಗುತ್ತೆ. ಅವರಿಗೆ ನೆಕ್ಸ್ಟು ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಕೇಳಿ ಅವರು ಗುಳೋ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ನಮ್ಮ ಅಜಿತ್ನ ಪಕ್ಕಕ್ಕೆ ಕರೆಸಿ ಹೀಗೆ ಯಾಕೋ ಈ ಥರ ಎಲ್ಲ ಮಾಡೋಕ್ಕೆ ಹೋದೆ, ನೀನು ಆ ಥರ ಎಲ್ಲ ನಾನು ಬೆಳೆಸಿದ್ನ ಯಾವಾಗಾದರೂ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ, ನಿನಗಿಂತ ದೊಡ್ಡದು ಅಂತ ಏನಿದೆ ಅಮ್ಮ, ನನಗೆ ನೀನು ಅಷ್ಟೇ ಅಲ್ವಾ ನನಗೆ ಇಂಪಾರ್ಟೆಂಟು, ಬೇರೆ ಏನಿಲ್ಲ ಅಂತ ಹೇಳಿ ಅವರು ತಾಯಿ ಮತ್ತು ಮಗನ ಸಂಬಂಧವನ್ನು ತೋರಿಸ್ತಾರೆ. ಅದನ್ನು ನೋಡಿ ಮನೆಯವರೆಲ್ಲರೂ ಅಳೋಕ್ಕೆ ಶುರು ಮಾಡ್ತಾರೆ. ಎಸ್ಪೆಷಲಿ ಶ್ರವಣ್ ಹಾಗೆ ಅಪೇಕ್ಷನ್ ಕಣ್ಣಲ್ಲಂತೂ ಜೋರಾಗಿ ನೀರು ಬರ್ತಿರುತ್ತೆ, ಭೂಮಿ ಕೂಡ ಅಳ್ತಾ ನಿಂತಿರ್ತಾಳೆ. ಅದಾದಮೇಲೆ ಮನೆಯವರೇನಾದರೂ ನಮ್ಮ ಸಂಗೀತಾಗೆ ಪ್ರಶ್ನೆ ಕೇಳ್ತಾರಾ, ಅದರಿಂದ ಭೂಮಿನ ಹೊರಗಾಗ್ತಾರಾ, ಇದನ್ನೆಲ್ಲನೂ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.